ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿ ಎಲ್ಲ ರೆಡಿ ಆಯ್ತು, ಇನ್ನು ತಿಂಡಿ ತಿನ್ಬೇಕು. ತಿಂಡಿ ತಿಂದಾದ ನಂತರ ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಬನ್ನಿ ಈಗ ತಿಂಡಿ ತಿನ್ನುವ. ಇವತ್ತು ತಿಂಡಿ ಪಲಾವ್ ಮಾಡಿದ್ದೇನೆ, ಹಾಗೆ ಪಲಾವ್ ಜೊತೆ ಮೊಸರು ಕೂಡ ಮಾಡಿದ್ದೇನೆ. ಇನ್ನು ತಿಂಡಿ ತಿಂದಾದ ನಂತರ ಹೋಗ್ಬೇಕು. ಬೇಗ ಹೋಗಿ ಬೇಗ ಬರಬೇಕು, ಮತ್ತೆ ಮಳೆ ಬಂದ್ರೆ ಕಷ್ಟ ಆಗ್ತದೆ. ಸೊ ತಿಂಡಿ ತಿಂದಾದ ನಂತರ ಹೊರಡುದು. ನಾವಿವತ್ತು ಡಿ-ಮಾರ್ಟಿಗೆ ಹೋಗ್ತಾ ಇದ್ದೇವೆ, ಉಡುಪಿಯಲ್ಲಿ. ನಮಗೆ ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಉಂಟು. ಹಾಗೆ ಡಿ-ಮಾರ್ಟಿಗೆ ಹೋದ ನಂತರ ಸ್ವಲ್ಪ ಹರ್ಷಕ್ಕೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಏನು ಪರ್ಚೇಸ್ ಮಾಡಿದ್ದೇವೆ ಅದನ್ನೆಲ್ಲ ಹೇಳ್ತೇನೆ, ಡೀಟೇಲ್ಸ್ ಹೇಳ್ತೇನೆ. ಬನ್ನಿ ಈಗ ಹೋಗುವ. ಡಿ-ಮಾರ್ಟಿಗೆ ಬಂದ್ವಿ ನೋಡಿ, ತುಂಬ ಜನ ಇದ್ದಾರೆ, ಗೊತ್ತುಂಟು. ಹಾಗೆ ಇಲ್ಲಿ ಒಳಗೆ ಹೋಗುವ ಮೊದಲು ಅಲ್ಲಿ ಬ್ಯಾಗಿಗೆಲ್ಲ ಟ್ಯಾಗ್ ಮಾಡಿ ಕೊಡ್ತಾರೆ, ಅದನ್ನೆಲ್ಲ ಮಾಡಿಕೊಂಡು ಒಳಗೆ ಹೋಗಬೇಕು. ಬನ್ನಿ ಈಗ ಹೋಗುವ. ಕಮ ಮೇಲೆ ನೋಡು. ಹಾಕ ಹಾಗೆ ಹಾಕ ಕೀ ಮಾಡತಿ. ಚಂದ ಕಾಂತ. ಲೈಕ್ ಆಯ್ತಾ? ಕೈ ತೆಗಿ. ಎಂತ ಹೇಳ? ಹಾಯ್. ತಕೋ ಯಾವ ತಕ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಹೊರಗೆ ಡಿ-ಮಾರ್ಟಿಂದ ಹೊರಗೆ ಮಾಪ್ ಮ್ಯಾನ್ ಇತ್ತು, ಅದನ್ನು ತಗೊಳ್ಳಿಕ್ಕೆ ಬಂದ್ವಿ. ತಕ ಯಾವ ತಕ. ಸ್ಟ್ರಾಬೆರಿ ಮ್ಯಾಂಗೋ. ಇದು ಮ್ಯಾಂಗೋ. ಇದು ಮ್ಯಾಂಗೋ. ಏನು ಫ್ಲೇವರ್ ಉಂಟು ಅದರಲ್ಲಿ? ಸಾಲ್ಟ್ ಪುಡಿ. ಹಾಂ ಹೌದು. ಎಷ್ಟದು? ಇದೊಂದು ಹಾಕಿ, ಚೀಸದೊಂದು. ಇದಲ್ಲ, ಅದು ಮನೇಲಿ ತಿನ್ನೋ ಮಗ. ಆಯಿತಾ? ತಿನ್ನಲಿ, ಇಷ್ಟು 20ಯಾ? ಎಷ್ಟು? ಓಕೆ.
ಪಾಪ್ಕಾರ್ನ್ ಪಾಪ್ಕಾರ್ನ್ ತಿನ್ನೋದಾ? ಡಿಮಾರ್ಟಿಂದ ನಂತರ ಸೀದಾ ನಾವು ಇಲ್ಲಿ ಹರ್ಷಕ್ಕೆ ಬಂದ್ವಿ. ನಮಗೆ ಒಂದು ಟಿವಿ ನೋಡ್ಲಿಕ್ಕಿತ್ತು, ಹಾಗಾಗಿ ಹರ್ಷಕ್ಕೆ ಬಂದ್ವಿ. ಟಿ ವಿ ಎಲ್ಲ ನೋಡಿದ್ವಿ. ನಂತರ ಟಿ ವಿ ಬುಕ್ಕಿಂಗ್ ಮಾಡಿ ಬಂದ್ವಿ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಅಲ್ಲಿ ವೀಡಿಯೋಸ್ ಎಲ್ಲ ಬರ್ತಾ ಇತ್ತಲ್ಲ, ಅದರ ಜೊತೆ ಆಟ ಆಡ್ತಾ ಇದ್ಲು. ಅಲ್ಲಿ ನಮ್ಮದು ಪೈಪ್ ಇಲ್ಲಿ ಒಡೆದು ಹೋಗಿದೆ. ನನ್ನ ಮಗಳು ಅದರಲ್ಲಿ ಆಟ ಆಡೋದು. ಎಂತಮ್ಮ ಅದ? ಚಳಿ ಹತ್ತಿಲ್ಲ ನಿಂಗೆ? ಇಲ್ಲ. ನಾನು ಡಿಮಾರ್ಟ್ ಅಲ್ಲಿ ನನ್ನ ಮಗಳಿಗೆ ಪೆನ್ಸಿಲ್ ಬಾಕ್ಸ್, ಹಾಗೆ ನೋಡಿ ಇದೊಂದು ಕನ್ನಡಕ ಅವಳಿಗೆ, ಹಾಗೆ ಮತ್ತೆ ಸ್ವಲ್ಪ ಸೋಪು ಮತ್ತೆ ಶಾಂಪೂ ಎಲ್ಲ ಬೇಕಿತ್ತು, ಅದೆಲ್ಲ ತಗೊಂಡು ಬಂದ್ವಿ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.